ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಆ್ಯಕ್ಚುಲಿ ಲೇಟಾಗಿ ಹೊರಡೋದಿತ್ತು. ಇಂಟರ್ವ್ಯೂ ಇತ್ತು. ಅಗೇನ್ ಗೊತ್ತಿಲ್ಲ ಎಲ್ಲಿ ಫೈನಲೈಸ್ ಆಗುತ್ತೆ ನನಗೆ ಜಾಬ್ ಅಂತ. ಅಟೆಂಡ್ ಮಾಡ್ತಾನೇ ಇದ್ದೀನಿ. ಫ್ರೆಂಡ್ಸ್ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾನೆ ಇದ್ದಾರೆ. ನಾನು ಓಡಾಡ್ತಾನೇ ಇದ್ದೀನಿ. ಸೊ ಹಾಗಾಗಿ ಇವತ್ತು ದೇವನಹಳ್ಳಿ ಹತ್ರ, ಅಂದರೆ ದೊಡ್ಡಬಳ್ಳಾಪುರ ಮೇನ್ ರೋಡ್, ದೇವನಹಳ್ಳಿ ಹತ್ರ ಯಾವುದೋ ಒಂದು ಸ್ಕೂಲು, ಅಲ್ಲಿ ಇಂಟರ್ವ್ಯೂ ಇತ್ತು. ಇವತ್ತು ಹೋಗೋಣ ಅಂದ್ಬಿಟ್ಟು 10:30ಗೆ ಬರೋಕ್ಕೆ ಹೇಳಿದರು ಅವರು. ನಾನು ಎದ್ದು ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಅಡುಗೆ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ. ಓನ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟು, ಮಕ್ಕಳು ಸಹ ಇವತ್ತು ಲೇಟಾಗಿ ಹೊರಡೋರಿದ್ರು ಕಾಲೇಜ್ಗೆ. ನಾನು ಬೇಗ ಬೇಗ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟಲ್ಲಿ ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿಟ್ಟು ಹೊರಡೋಣ ಅಂತ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ. ಸೊ ಇವತ್ತು ಅಲ್ಲಿ ಹೋಗೋಕ್ಕೆ ಮುಂಚೆ, ದೇವನಹಳ್ಳಿ ಹತ್ರ ಇರೋ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ನಮ್ಮ ಏರಿಯಾದಲ್ಲೇ ಒಂದೆರಡು ಸ್ಕೂಲಲ್ಲಿ ನೋಡೋಣ ಅಂದ್ಬಿಟ್ಟು ಹೋದೆ. ಅಲ್ಲಿ ರೆಸ್ಯೂಮ್ ಕೊಟ್ಬಿಟ್ಟು ನಾನಲ್ಲಿ ದೇವನಹಳ್ಳಿ ಹತ್ರ ಹೊರಟೆ. ಸೊ ಇದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮುಂಚೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ಸ್ವಲ್ಪ ಪಾತ್ರೆ ಇತ್ತು. ನೈಟ್ ನಾನು ತೊಳೆದಿರಲಿಲ್ಲ, ಹಾಗೆ ಮಲಗಿಬಿಟ್ಟಿದ್ದೆ. ಸುಸ್ತಾಗಿತ್ತು ತುಂಬ. ಹಾಗಾಗಿ ಸಮ್ಟೈಮ್ಸ್ ಓದ್ಕೊತಾ ಇರ್ತೀನಿ, ಇಂಟರ್ವ್ಯೂಗೆ ರೆಡಿ ಆಗ್ತಾ ಇರ್ತೀನಿ, ಅದ್ರ ಮೇಲೆ ಫೋಕಸ್ ಇರುತ್ತೆ. ಬಿಟ್ಟು ಬೆಳಗ್ಗೆ ತೊಳ್ಕೊಳ್ಳೋಣ, ಬೇಗ ಎದ್ದು ತೊಳ್ಕೊಳ್ಳೋಣ, ಇವಾಗ ರೆಡಿ ಆಗಿಬಿಡೋಣ ಅಂತ ಇಂಟರ್ವ್ಯೂ ರೆಡಿ ಆಗ್ತಾ ಇರ್ತೀನಿ. ಗೊತ್ತಿಲ್ಲ ಯಾಕೆ ಹೀಗೆ ಆಗ್ತಿದೆ ಅಂತ. ಮೋಸ್ಟ್ಲಿ ನಾನು ಜಾಬ್ ಚೇಂಜ್ ಮಾಡಬೇಕು ಅನ್ನೋ ಐಡಿಯಾನೇ ನನಗಿರಲಿಲ್ಲ. ನಾನು ವರ್ಕ್ ಮಾಡ್ತಿದ್ದ ಸ್ಕೂಲಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು. ಅಂದರೆ ಮ್ಯಾನೇಜ್ಮೆಂಟ್ದು, ನಂದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮ್ಯಾನೇಜ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಹಾಗಾಗಿ ನ್ಯೂ ಟೀಚರ್ಸ್ ಯಾರು ಇರ್ತಾರೆ, ಅಂದರೆ ಜಾಯ್ನ್ ಆಗಿ 1 ಇಯರ್ 2 ಇಯರ್ ಅವ್ರು ಯಾರು ಇರ್ತಾರಲ್ಲ, ಅವ್ರನ್ನ ಮೋಸ್ಟ್ಲಿ ರಿಮೂವ್ ಮಾಡೋ ಚಾನ್ಸಸ್ ಇತ್ತು. ಇದು ನನಗೆ ಗೊತ್ತಾಗಿದ್ದು ತುಂಬ ಲೇಟಾಗಿ. ಜೂನ್ ಜುಲೈ ಮಂತಲ್ಲಿ ಅವರೇನಾದರೂ ನಮ್ಮನ್ನ ರಿಮೂವ್ ಮಾಡಿದರೆ, ಎಲ್ಲ ಸ್ಕೂಲ್ಸಲ್ಲೂ ಈ ಥರ ಆಗ್ತಾಯಿದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನನಗೆ ಇದು ಅಫೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತು ನನಗೆ ಗೊತ್ತಾಗಿದ್ದ ತಕ್ಷಣ. ಅದಕ್ಕೆ ನಾನು ಏಪ್ರಿಲಲ್ಲೇ ಹೋಗಿ ಕೇಳಿದೆ. ಅವ್ರು ಹೇಳಿದರು, ಹೌದು ನೀವು ರಿಸೈನ್ ಮಾಡೋಗಿದ್ರೆ ಮಾಡ್ಬೋದು ಅಂತ ಹೇಳಿದರು. ಸೊ ನಾನು ಏಪ್ರಿಲ್ ಮಂತ್ನಲ್ಲೇ ರಿಸೈನ್ ಮಾಡಿ ಆವಾಗಿಂದನೇ ಜಾಬ್ ಹುಡುಕ್ತಾಯಿದ್ದೀನಿ. ಏಪ್ರಿಲ್ ಪೂರ್ತಿ ಹುಡುಕಿದ್ದೀನಿ. ಕೆಲವು ಕಡೆ ಇಂಟರ್ವ್ಯೂ ಕರೀತಾರೆ, ಅವರೇ ಶೆಡ್ಯೂಲ್ ಮಾಡ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ, ಮತ್ತು ಇನ್ನೊಂದು ದಿನ ಡೆಮೋಗೆ ಬನ್ನಿ ಅಂತ ಹೇಳ್ತಾರೆ. ಡೆಮೋ ಆದಮೇಲೆ ಇವಾಗ ಆ್ಯಕ್ಚುಲಿ ಯಾವುದೂ ವೇಕೆನ್ಸಿ ಇಲ್ಲ, ಬೇಕಾದಾಗ ಕರಿತೀವಿ, ಹೇಳಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಆ ಥರ ಇದ್ದರೆ ಯಾಕೆ ಕರಿಬೇಕಲ್ವಾ? ಯಾಕೆ ಕರಿಬೇಕು? ಡೆಮೋ ಯಾಕೆ ತೊಗೋಬೇಕು? ಮತ್ತು ಯಾವತ್ತೋ ಇನ್ನೊಂದು ದಿನಕ್ಕೆ ನಿಮಗೆ ಬೇಕಾಗಿದ್ದರೆ ಈಗಲೇ ಯಾಕೆ ಡೆಮೋ ತೊಗೊಂಡು ಆ ಥರ ಇಂಟರ್ವ್ಯೂ ಕರೆದು ನಮ್ಮ ಟೈಮು ವೇಸ್ಟು, ನಿಮ್ಮ ಟೈಮು ವೇಸ್ಟು. ಗೊತ್ತಿಲ್ಲ ಯಾಕೆ ಈ ಥರ ಮಾಡ್ತಾರೆ ಅಂತ. ನಾವು ಒಂದು ಹೋಪಲ್ಲಿ ಹೋಗ್ತೀವಿ, ಡೆಮೋ ತೊಗೊತಿದ್ದಾರೆ, ಡೆಮೋ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಜಾಬ್ ಸಿಗುತ್ತೆ, ನಮಗೆ ಇಲ್ಲಿ ಆಗೋಗುತ್ತೆ ಜಾಬು, ಹೈಯರ್ ಮಾಡಿಬಿಡ್ತಾರೆ ಅನ್ನೋ ಒಂದು ಭರವಸೆಲ್ಲೇ ಹೋಗ್ತೀವಿ. ಈ ಥರ ಹೇಳ್ದವಾಗ ಸ್ವಲ್ಪ ಬೇಜಾರಾಗುತ್ತೆ. ವಿಡಿಯೋದಲ್ಲಿ ನೋಡಿದ್ರಲ್ಲ ಚಾಕು, ಅದು ಡಿಮಾರ್ಟಿಂದ ತೊಗೊಂಬಂದೆ. ತುಂಬ ಶಾರ್ಪಾಗಿದೆ. ಆಲ್ರೆಡಿ 2 ಸಲ ಕೈ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಾರ್ಡ್ ಕಾಯಿ ಚಿಪ್ಪಿಂದ ನೀಟಾಗಿ ಬಿಡಿಸ್ಕೊಬೋದು, ಅಷ್ಟು ಶಾರ್ಪಾಗಿತ್ತು. ಬಟ್ ಹುಷಾರಾಗಿ ಯೂಸ್ ಮಾಡಬೇಕು. ನನಗೆ ತುಂಬ ಶಾರ್ಪಾಗಿರೋ ಚಾಕು ತುಂಬ ಇಷ್ಟ. ನಂಗೆ ವೆಜಿಟೇಬಲ್ ಚಾಪಿಂಗ್ ಅಂದ್ರೇ ಇಷ್ಟ. ಅಡುಗೆ ಮಾಡುವಾಗ ಐ ಲವ್ ಚಾಪ್ ವೆಜಿಟೇಬಲ್ಸ್. ಹಾಗಾಗಿ ಆ ಚಾಕು ಚೆನ್ನಾಗಿದೆ, ಇಟ್ಸ್ ನೈಸ್, ಬಟ್ ತುಂಬ ಶಾರ್ಪು. ಹುಷಾರಾಗಿ ಯೂಸ್ ಮಾಡಬೇಕು. ಸೊ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ನಾನು ಇಲ್ಲೆಲ್ಲ ಪೀಲ್ ಮಾಡಿ, ಆಲೂಗಡ್ಡೆ ತುಂಬ ಡಿಕೆ ಆಗಿತ್ತು, ಅದನ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿಟ್ಟು ಅದನ್ನು ಬಾಯ್ಲ್ ಮಾಡಿ, ಮತ್ತು ಅವಾಗವಾಗೇ ಪಾತ್ರೆ ಎಲ್ಲ ತೊಳೆದು ಇಟ್ಬಿಡ್ತಾಯಿದ್ದೆ. ನೋಡಿ ಎಷ್ಟು ನೀಟಾಗಿ ಚಾಪ್ ಆಗುತ್ತೆ. ನನಗೆ ಇಷ್ಟ ವೆಜಿಟೇಬಲ್ಸು ಚಾಪ್ ಮಾಡೋದಂದರೆ. ನನಗೆ ವೆಜಿಟೇಬಲ್ ಚಾಪ್ ಮಾಡೋದನ್ನ ನಮ್ಮ ಡ್ಯಾಡಿ ಕಲಿಸಿದ್ದು. ಅವರು ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಚಾಪ್ ಮಾಡೋರು.
ನಮಗೆ ನೋಡಿ ನೋಡಿ ನನಗೂ ಅಷ್ಟೇ ನನ್ನ ತಂಗಿಗೂ ಅಷ್ಟೇ ನಾವು ನಮ್ಮ ಡ್ಯಾಡಿ ಥರನೇ ವೆಜಿಟೇಬಲ್ಸ್ನ ಚಾಪ್ ಮಾಡ್ತೀವಿ. ಅವರೇ ನೆನಪಾಗ್ತಾರೆ ಯಾವಾಗಲೂ. ಅವರಿಲ್ಲ, ತೀರ್ಕೊಂಡು ತುಂಬ ವರ್ಷ ಆಯಿತು. ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ 1 ಬೈ 1 ಚಾಪ್ ಮಾಡಿಕೊಂಡು ಅಡುಗೆ ರೆಡಿ ಮಾಡಿ ಕಿಚನ್ ಕ್ಲೀನ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಎಲ್ಲರಿಗೂ ಮಕ್ಕಳಿಗೂ ನನಗೂ ಬಾಕ್ಸ್ ಪ್ಯಾಕ್ ಮಾಡಿ ನಾನು ರೆಡಿಯಾಗಿ ಹೊರಡೋ ಹೊತ್ತಿಗೆ ಸುಸ್ತಾಗೋಗ್ಬಿಟ್ಟಿರುತ್ತೆ. ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಹೋಗ್ತೀವಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ. ಅಲ್ಲಿ ಪಾಸಿಟಿವ್ ಆಗಿ ಏನೂ ಬರದೇ ಇದ್ದಾಗ ತುಂಬ ಬೇಜಾರಾಗುತ್ತೆ. ಹಾಗಂತ ಅದನ್ನೇ ನಂಬ್ಕೊಂಡೇನಿಲ್ಲ, ಮತ್ತೆ ಬೇರೆ ಕಡೆ ನೋಡೋಣ ಅಂತ ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೊತೀನಿ. ಬಟ್ ಕೆಲವು ಕಡೆ ತುಂಬ ವರ್ಸ್ಟು. ಹೆಂಗಂದರೆ ಡೆಮೋ ತಗೋತಾರೆ, ಎವ್ರಿಥಿಂಗ್ ದೇ ಲಾಸ್ಟ್, ಏನೇನು ಬೇಕು ಅವ್ರಿಗೆ ಏನು ಬೇಕು, ಆ್ಯಸ್ ಎ ಟೀಚರ್ ನಮ್ಮಿಂದ ಅವ್ರಿಗೆ ಏನೇನು ಬೇಕು ಎಲ್ಲನೂ ಕೇಳ್ತಾರೆ. ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ. ನನಗೆ ಎಲ್ಲ ಕಡೆ ಪಾಸಿಟಿವ್ ಆಗಿಯೇ ಹೇಳಿದ್ದಾರೆ. ಲೈಕ್ ಯು ಆರ್ ವೆರಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ, ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿತ್ತು, ಡೆಮೋ ಚೆನ್ನಾಗಿ ಕೊಟ್ರಿ, ನಿಮ್ಮದು ಲೆಸನ್ ಪ್ಲ್ಯಾನ್ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ. ಎಂಡ್ ಮೂಮೆಂಟಲ್ಲಿ ನಮಗೆ 3 ಡೇಸ್ ಟೈಮ್ ಬೇಕು, ಆವಾಗ ಹೇಳ್ತೀವಿ, ನಾವೇ ಕಾಲ್ ಮಾಡ್ತೀವಿ, HR ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, 3 ಡೇಸ್ ಅವ್ರಿಗೆ ಮಾತಾಡಿ, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ತೊಗೊಳ್ಳೋ ಜಾಯ್ನಿಂಗ್ ಡೇಟು ಫೈನಲ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಬೇಕೇನೋ. ಓಕೆ ಫೈನ್ ಅಂತ ಅಂದ್ಕೊಂಡ್ರೆ ಇಲ್ಲ, ಅವ್ರಿಗೆ ಅದು ಬೇಕಾಗಿರಲ್ಲ, ಸುಮ್ಮನೆ ಡೆಮೋ ಮಾಡ್ತಾರೆ. ಯಾವತ್ತಾದರೂ ಅವ್ರಿಗೆ ಬೇಕಾದಾಗ ಈ ಪ್ರೊಫೈಲ್ನ ಒಂದು ಪಿಕ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೆ ಪ್ರೀವಿಯಸ್ ಆಗಿಯೇ ಯಾವುದೋ ಒಂದು ಪ್ರೊಫೈಲ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ಥರ ಒಬ್ಬರಿಗೆ ಮಾಡ್ತಾರಾ ಅಥವಾ ಈ ಟೈಮಲ್ಲಿ ಓದೋರಿಗೆಲ್ಲ ಹೀಗೆ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸ್ಯಾಲರಿ ಸಹ ಫೈನಲೈಸ್ ಮಾಡಿಬಿಡ್ತಾರೆ. ಮಾಡಾದಮೇಲೆ HR ಆಮೇಲೆ ಕಾಲೇ ಪಿಕ್ ಮಾಡಲ್ಲ, ಏನೂ ರಿಪ್ಲೈ ಬರಲ್ಲ. ಅದು ಸ್ವಲ್ಪ ಕಷ್ಟನೇ, ಬೇಜಾರಾಗುತ್ತೆ. ಕಷ್ಟ ಏನಿಲ್ಲ, ಇಟ್ ಈಸ್ ಪಾರ್ಟ್ ಆಫ್ ವರ್ಕ್ ಅಂತ ಅಂದ್ಕೊಂಡು ಮೂವ್ ಆನ್ ಆಗ್ತಾ ಇರಬೇಕು. ಹೀಗೆ ನಾನು ಸುಮಾರು ಸ್ಕೂಲ್ ಓಡಾಡಿದ್ದೀನಿ, ಆಲ್ಮೋಸ್ಟ್ ಒಂದು 20 ಸ್ಕೂಲ್ಸ್ ಓಡಾಡಿದ್ದೀನಿ. ನೋಡೋಣ ಎಲ್ಲಿ ಫೈನಲ್ ಆಗುತ್ತೆ ಗೊತ್ತಿಲ್ಲ. ಸೊ ಹಿಯರ್ ಐ ಆಮ್ ಪ್ರಿಪೇರಿಂಗ್ ಪಲ್ಯ ಆಯಿತು, ಪಲ್ಯ ರೆಡಿ ಮಾಡ್ತಾ ಹಾಗೆಯೇ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ. ಮತ್ತು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕು, ರೆಡಿಯಾಗಿ ಜಿಮ್ಗೆ ಹೋಗಬೇಕು, ಆ ಥರ ಒಂದು ಮೈಂಡ್ಸೆಟ್ ಇರುತ್ತೆ ನನಗೆ. ಮತ್ತು ನನ್ನದು ಪ್ರಾಡಕ್ಟ್ ವರ್ಕ್ ಇರುತ್ತೆ, ಶ್ರೇಷ್ಠ ಅದು ಬಾಟಲ್ಗೆ ಫಿಲ್ ಮಾಡೋದಿರುತ್ತೆ, ಲೇಬಲಿಂಗ್ ಮಾಡೋದಿರುತ್ತೆ, ಆ್ಯಂಡ್ ಪ್ರಿಪ್ರೇಷನ್ ಇರುತ್ತೆ. ಸೊ ಇದಕ್ಕೆಲ್ಲ ಟೈಮ್ ಬೇಕು. ಹಾಗಾಗಿ ನಾನೇನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ. ಮುಗಿಸೋಕ್ಕೋಸ್ಕರ ಅಂತಲೇ ನಾನು 4 o'clockಗೆ ಎದ್ದೇಳ್ತೀನಿ. ಇವತ್ತು ಸ್ವಲ್ಪ ಲೇಟಾಗೆದ್ದೆ, ಬಿಕಾಸ್ ಇಂಟರ್ವ್ಯೂ ಇದ್ದಿದ್ದು 10:30ಗೆ. ಸೊ ಹಾಗಾಗಿ ಹೊರಟೆ. ಆ್ಯಂಡ್ ಅದಷ್ಟೇ ಅಲ್ಲ, ಇವಾಗ ನಾವು ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಂದ್ರೆ ಕೆಲವು ಕಡೆ ಬಸ್ ಇರುತ್ತೆ, ಕೆಲವು ಕಡೆ ಬಸ್ ಇರಲ್ಲ. ಬಸ್ ಇಲ್ಲದಿದ್ದಾಗ ಆಬ್ವಿಯಸ್ಲಿ ನನ್ನ ಹತ್ರ ವೆಹಿಕಲ್ ಇಲ್ಲ, ಹಾಗಾಗಿ ರ್ಯಾಪಿಡೋ, ಓಲಾ, ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಆಟೋದಲ್ಲಿ ಹೋಗಬೇಕಾಗುತ್ತೆ. ಅದೆಲ್ಲ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾಯಿದೆ. ಇಂಟರ್ವ್ಯೂ ಮಾಡೋರಿಗೆ ಅದೆಲ್ಲ ಅರ್ಥ ಆಗೋದಿಲ್ವ ಏನಪ್ಪ ಗೊತ್ತಿಲ್ಲ. ಇನ್ನೊಂದು ಕಡೆ ಹೆಂಗಂದರೆ ಫುಲ್ ಎಲ್ಲ ಆಯಿತು, ಇಂಟರ್ವ್ಯೂ ಆಯಿತು, ಇಂಟರ್ಯಾಕ್ಷನ್ ಆಯಿತು, ಡೈರೆಕ್ಟರ್ ಹತ್ರ ಮಾತಾಡಬೇಕು ಅಂತ ಹೇಳಿದರು, ಅದು ಆಯಿತು, ಅಲ್ಲಿನೂ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಎಲ್ಲ ಆದಮೇಲೆ 2 ದಿನ ಆ್ಯಕ್ಚುಲಿ ಕರೆದಿದ್ದು. ತುಂಬ ಒಂದು ಫೇಮಸ್ ಸ್ಕೂಲ್, ಅದು ಪಾಪ್ಯುಲರ್ ಸ್ಕೂಲು, ನನ್ನ ಹೆಸರು ತೊಗೊಳ್ಳಲ್ಲ. 2 ದಿನ ಇಂಟರ್ವ್ಯೂ ತೊಗೊಂಡಿದ್ದಾರೆ. ನಾನು 3 ದಿನ ಓಡಾಡಿದ್ದೀನಿ. 1 ದಿನ ಅಪ್ಲೈ ಮಾಡೋಕ್ಕೆ ಹೋದೆ, ಆವಾಗ ಅಲ್ಲೊಂದು ಇಂಟರ್ವ್ಯೂ ಮಾಡಿದರು. ಅದಾದಮೇಲೆ ನಾಳೆ ಡೆಮೋಗೆ ಬನ್ನಿ ಅಂತ ಹೇಳಿದ್ರು. ಡೆಮೋಗೆ ಹೋದೆ. ಡೆಮೋಗೆ ಅವರೇ ಟಾಪಿಕ್ ಕೊಟ್ಟರು, ಮತ್ತು ನೀವೇ ಒಂದು ಟಾಪಿಕ್ ರೆಡಿಯಾಗಿ ಅಂತ ಹೇಳಿದರು. ಓಕೆ ಫೈನ್ ಅಂತ ನಾನು ಪ್ರಾಪ್ಸ್ ಮಾಡಿಕೊಂಡು, ಆ ಪ್ರಾಪ್ಸ್ ಮಾಡೋಕ್ಕೇ ನಾನು ಒಂದು 200-300 ರೂಪಾಯಿ ಖರ್ಚು ಮಾಡಿದ್ದೀನಿ. ಸುಮ್ಮನೆ ಬರಲ್ಲ ಅಲ್ವಾ. ಆ ಥರ ಏನಾದರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಬೇಜಾರಾಗ್ಬಿಡತ್ತೆ. ತುಂಬ ದೊಡ್ಡದಂದರೆ ದೊಡ್ಡ ಸ್ಕೂಲು, ನಾರ್ತ್ ಬೆಂಗಳೂರಲ್ಲೇ ತುಂಬ ಫೇಮಸ್ ಆಗಿರೋ ಸ್ಕೂಲ್ ಅದು. ಆ್ಯಂಡ್ 3rd ಡೇ ಡೆಮೋ ಕರೆದ್ರು, ಮತ್ತು ಡೈರೆಕ್ಟರು ಡೆಮೋ ನೋಡಬೇಕು ಬನ್ನಿ ಅಂತ ಹೇಳಿದರು.
ಅದೇ ಟಾಪಿಕ್ಕಿಗೆ ನಾನು ಎಲ್ಲೂ ಮಿಸ್ಟೇಕ್ ಆಗಬಾರ್ದು, ನಾನು ಸ್ವಲ್ಪ ನರ್ವಸ್ ಆದ್ರೂ ಮಿಸ್ಟೇಕ್ ಮಾಡಿಬಿಡ್ತೀನಿ. ಹಾಗಾಗಿ ಏನಕ್ಕೆ ಅಂತ ಗೊತ್ತಿಲ್ಲ, ಸಮ್ಟೈಮ್ಸ್ ಆ ಥರ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆಫ್ಟರ್ ಆಲ್ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ ಅಲ್ಲ, ಮಿಸ್ಟೇಕ್ ಆಗೇ ಆಗುತ್ತೆ. ನಾನು ಅದೆಲ್ಲ ಡೈರೆಕ್ಟರ್ ನೋಡ್ತಾ ಇದ್ದಾರೆ ಅಂತಂದರೆ ಫೈನಲ್ ಆಗ್ಬೋದು, ಇವತ್ತು ಫೈನಲ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ಎಲ್ಲ ಪ್ರಾಪ್ಸ್ ಎಲ್ಲ ತೊಗೊಂಡು ಚೆನ್ನಾಗಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋದೆ. ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದೆ. ನನಗೆ ಪ್ರೌಡ್ ಫೀಲ್ ಆಗುತ್ತೆ ನಾನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಡೆಮೋನ. ಅವರು ಖುಷಿಪಟ್ಟರು, ಡೈರೆಕ್ಟರು ಸಹ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದರು. ತುಂಬ ಕ್ವಶನ್ಸ್ ಕೇಳಿದರು, ತುಂಬ ಏನೇನೋ ಕ್ವಶನ್ಸ್ ಕೇಳಿದರು ವಿಚ್ ಈಸ್ ನಾಟ್ ಈವನ್ ರಿಲೇಟೆಡ್ ಫಾರ್ ದ ಅಕಾಡೆಮಿಕ್ಸ್ ಅಲ್ಲದೆ ಇರೋದು ಕ್ವಶನ್ ಸಹ ಅಲ್ಲಿ ಕೇಳಿದರು. ಏನು ಕಾಂಟ್ರಿಬ್ಯೂಟ್ ಮಾಡ್ತೀರಾ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ, ಲೈಕ್ ನಿಮಗೆ ಎಷ್ಟು ಅಡ್ಮಿಷನ್ಸ್ ತರೋಕ್ಕಾಗತ್ತೆ, ಎಷ್ಟು ಅಡ್ಮಿಷನ್ ತರ್ತೀರಾ, ನಿಮ್ಮದೇನೋ ಏನಾದರೂ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆಯಾ, ಈ ಥರ ಎಲ್ಲ ಕೇಳಿದರು. ನನಗೆ ಗೊತ್ತಿರೋಷ್ಟು ನಾನು ಹೇಳಿದೆ. ಓಕೆ ಫೈನ್, ಇದೆಲ್ಲ ಕೇಳ್ತಾ ಇದ್ದಾರೆ ಅಂತಂದರೆ ಇದೆ ಲೈಕ್ ಮೇಲೆ ಅವ್ರಿಗೆ ಇಷ್ಟ ಆಗಿರ್ಬೋದು ಡೆಮೋ, ನನ್ನ ಫೈನಲ್ ಹೇಳ್ತಾರೆ ನನಗೆ ಅಂತ ಅಂದ್ಕೊಂಡೆ. ಸ್ಯಾಲರಿನೂ ಅಷ್ಟೇ, ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರು ಅದನ್ನು ಒಪ್ಕೊಳ್ಳಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಅವ್ರು ಕಮ್ಮಿನೇ ಹೇಳಿದರು. ಆ್ಯಂಡ್ ಇನ್ನೊಂದೇನೆಂದರೆ ಟ್ರಾನ್ಸ್ಪೋರ್ಟ್ ಕೊಡಲ್ಲ ಅಂದ್ಬಿಟ್ರು. ನನಗದು ತುಂಬ ಬೇಜಾರಾಯಿತು. ಅಷ್ಟು ದೊಡ್ಡ ಸ್ಕೂಲು, ಇಲ್ಲಿಗೆ ಬಸ್ ಬರುತ್ತೆ. ಆ್ಯಕ್ಚುಲಿ ನಮ್ಮ ಮನೆ ರೋಡಲ್ಲೇ ಬಸ್ ಹೋಗುತ್ತದು. ಟೀಚರ್ಸ್ಗೆ ಬಸ್ ಕೊಡಲ್ಲ ಅಂತ ಹೇಳಿಬಿಟ್ರು. ಮೇ ಬಿ ಆ ಬಸ್ ಬಂದು ಬೇರೆ ಬ್ರ್ಯಾಂಚಿಂದ ಇರ್ಬೋದು, ಆ ಕಡೆಯಿಂದ ಬರದೇ ಇರ್ಬೋದು ಇಲ್ಲಿವರೆಗೂ, ಆ ಕಡೆ ಬ್ರ್ಯಾಂಚಿಂದ. ಅದು ನನಗೆ ಕ್ಲಾರಿಟಿ ಇರಲಿಲ್ಲ. ಸ್ಟಿಲ್ ನಾನು ಕೇಳಿದೆ ಬಸ್ ಕೊಡ್ತೀರಾ ಅಂತ. ಬಸ್ ಕೊಟ್ಟರೆ ಪೇ ಮಾಡಬೇಕು ಅಂತ ಹೇಳಿದರು. ಒಂದು ಸಲ ಕೊಡಲ್ಲ ಅಂದರು, ಒಂದು ಸಲ ಪೇ ಮಾಡಬೇಕು ಅಂದರು. ಓಕೆ, ಈಗ ನಾನು ಟ್ರಾನ್ಸ್ಪೋರ್ಟ್ ಅಂದರೆ ಕ್ಯಾಬಲ್ಲಿ ಹೋದರೆ, ಆಟೋದಲ್ಲಿ ಹೋದರೆ ಕೊಡಲೇಬೇಕಲ್ಲ, ಅದನ್ನ ಇಲ್ಲೇ ಕೊಡ್ಬೋದು ಅಂದ್ಬಿಟ್ಟು ಓಕೆ ಫೈನ್ ಅಂತ ಒಪ್ಕೊಂಡೆ. ಸರಿ, ನಾಳೆ ರೆಡಿ ಇರಿ, 10 o'clockಗೆ ನಿಮಗೆ ಮೇಲ್ ಬರುತ್ತೆ, ಮೇಲ್ ಬಂದಮೇಲೆ ಯು ಹ್ಯಾವ್ ಟು ಕಮ್ ಆ್ಯಂಡ್ ರಿಪೋರ್ಟ್ ಅಂತ ಹೇಳಿದರು. ಓಕೆ ಅಂಥೇಳಿ ನಾನು ಪಾಸಿಟಿವ್ ಆಗಿಯೇ ಬಂದೆ. ಒನ್ ಡೇ ನೋಡಿದೆ, 10 o'clock ಆಯಿತು, 12 ಆಯಿತು, 1 ಆಯಿತು, ಈವ್ನಿಂಗ್ ಆಯಿತು, ಆಮೇಲೂ ಬರಲಿಲ್ಲ. ನೆಕ್ಸ್ಟ್ ಡೇ ನಾನೇ ಕಾಲ್ ಮಾಡಿದೆ, ಈ ಥರ ನಾನು ಡೆಮೋಗೆ ಬಂದಿದ್ದೆ, ಏನಾಯಿತು ತಿಳ್ಕೊಬೋದಾ ಅಂತ HR ಗೆ ಕಾಲ್ ಮಾಡಿದೆ. ಆಗ ಅವರು ಮ್ಯಾಮ್ ಇಲ್ಲ, ಇನ್ನೂ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಯು ಆರ್ ಶಾರ್ಟ್ ಲಿಸ್ಟೆಡ್, ಹೇಳ್ತೀವಿ, ಕರಿತೀವಿ ಅಂತಲೇ ಹೇಳಿದರು. ಸರಿ, ಹೇಳ್ಬೋದೇನೋ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ಆ ಕಡೆಯಿಂದ ರೆಸ್ಪಾಂಡ್ ಬರಲೇ ಇಲ್ಲ. 2-3 days ವೆಯ್ಟ್ ಮಾಡಿದೆ. ಆಮೇಲೆ ಸುಮ್ಮನೆ ಬೇಡಪ್ಪ, ನಾನು ಬೇರೆ ಕಡೆ ನೋಡೋಣ, ಬೇರೆ ಕಡೆ ಅಪ್ಲೈ ಮಾಡೋಣ ಅಂತ ಮತ್ತೆ ಐ ಸ್ಟಾರ್ಟೆಡ್ ಮೈ ಜಾಬ್ ಸರ್ಚಿಂಗ್ ಜರ್ನಿ. ಆ್ಯಕ್ಚುಲಿ ಐ ಆಮ್ ಎಂಜಾಯಿಂಗ್. ಎಷ್ಟೊಂದು ಪ್ಲೇಸ್ಗಳು ನಂಗೆ ಗೊತ್ತೇ ಇರಲಿಲ್ಲ, ಎಷ್ಟೊಂದು ಸ್ಕೂಲ್ಗಳಿದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅಲ್ಲೆಲ್ಲ ಹೋಗಿ ನಾನೇ ಅಪ್ರೋಚ್ ಮಾಡಿ CV ಕೊಟ್ಟು ಬಂದು ಮತ್ತು ಇಂಟರ್ವ್ಯೂ ಅಟೆಂಡ್ ಮಾಡೋದು, ಡೆಮೋಗೆ ರೆಡಿ ಆಗೋದು, ಇದೆಲ್ಲ ನಾನು ಆ್ಯಕ್ಚುಲಿ ಎಂಜಾಯ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಕಡೆ ಫೈನಲ್ ಆಗಬೇಕಲ್ವಾ? ಫೈನಲ್ ಬೇಕಿದ್ರೆ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಕರೆಸ್ಬೇಕು, ರೈಟ್? ರಿಕ್ವೈರ್ಮೆಂಟ್ ಇಲ್ಲದೆ ಸುಮ್ಮನೆ ಕರೆದ್ಬಿಟ್ಟು ಡೆಮೋ ಎಲ್ಲ ನೋಡಿಬಿಟ್ಟು ಸ್ಯಾಲರಿ ಇಷ್ಟು ಅಷ್ಟು ಅಂತೆಲ್ಲ ಮಾತಾಡಿ, ಅದು ಒಂದು ಸಲ ಅಲ್ಲ, 2-3 ರೌಂಡ್ ಡೆಮೋ ಕರೀತಾರೆ. ಸೋ ಕಾಲ್ಡ್ ವೆರಿ ಫೇಮಸ್ ಆ್ಯಂಡ್ ಹೈಪ್ ಇರೋವಂಥ ಸ್ಕೂಲ್ಗಳಲ್ಲೇ ಈ ಥರ ಮಾಡ್ತಾರೆ. ಆವಾಗ ಏನನ್ಸುತ್ತೆ, ಸುಮ್ಮನೆ ಇಷ್ಟಕ್ಕೆ ನಾನು ಇಷ್ಟೊಂದು ಖರ್ಚು ಮಾಡ್ಕೊಂಡು ಓಡಾಡೋದನ್ನ, ಎನರ್ಜಿ ವೇಸ್ಟು, ದುಡ್ಡು ವೇಸ್ಟ್ ಆಗಲ್ವಾ? ಈ ಥರ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ದು ಒಂದು ಸ್ಟ್ರಾಟಜಿ ಇರುತ್ತೆ, ಯಾರಾದರೂ ಬಿಟ್ಟೋದ್ರೆ ಇವ್ರನ್ನ ತಗೊಳ್ಳೋಣ ಅನ್ನೋದೇನಾದರೂ ಇರ್ಬೋದೇನೋ. ಅದು ಸಹ ನನಗೆ ಕ್ಲಾರಿಟಿ ಇಲ್ಲ, ಯಾವುದೂ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಸ್ಟಿಲ್ ನಾನಂತೂ ಆವಾಗವಾಗ HR ಗೆ ಕಾಲ್ ಮಾಡಿ ಫಾಲೋ ಅಪ್ ಕೇಳ್ತಾನೆ ಇದ್ದೆ, ಏನಾಯಿತು, ಆಯಿತಾ, ಹೈಯರ್ ಮಾಡ್ತೀರಾ, ಫೈನಲೈಸ್ ಆಯಿತಾ, ಹಾಗೆ ಇದೆಲ್ಲ ಕೇಳ್ತಾನೆ ಇದ್ದೆ. ಒಂದು ಕಡೆ ಪಾಸಿಟಿವ್ ಆಗಿ ಬರೋದು, ಒಂದು ಕಡೆ ನೆಗೆಟಿವ್ ಆಗಿ ಬರೋದು. ನೆಗೆಟಿವ್ ಆಗಿ ಬರೋದು ಅಂದರೆ ತುಂಬ ಇಲ್ಲ, ಈ ವರ್ಷ ಇಲ್ಲ, ಆಗೋಗಿದೆ ರಿಕ್ವೈರ್ಮೆಂಟು, ಯಾರಾದರೂ ಬಿಟ್ಟು ಹೋದರೆ ತೊಗೋತೀವಿ, ಈ ಥರ ಹೇಳ್ತಿದ್ರು. ಆವಾಗ ಅನ್ನಿಸ್ತಾಯಿತ್ತು ನನಗೆ, ಇಷ್ಟು ಹೇಳೋಕ್ಕೆ ಇಷ್ಟೊಂದೆಲ್ಲ ಅಷ್ಟು ದೂರದಿಂದ ನಾನು ಬಂದು ಡೆಮೋ ಕೊಟ್ಟು, ಅದು 2 ರೌಂಡ್ ಡೆಮೋ ಮಾಡಿ, ಆಗಲ್ಲ ಈ ಥರ ಹೇಳೋಕ್ಕನ ಇವ್ರು ಕರೆದ್ರು,
ಅಂತ ಬೇಜಾರಾಗ್ತಾಯಿತ್ತು. ಬಟ್ ಓಕೆ ಬಿಡು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಮತ್ತೆ ಬೇರೆ ಕಡೆ ಗೂಗಲಲ್ಲಿ ಸರ್ಚ್ ಮಾಡಿ ಇಂಡೀಡಲ್ಲಿ ನನಗೆ ರೆಕಮೆಂಡ್ ಬರ್ತಾನೆ ಇತ್ತು. ಲಿಂಕ್ಡ್ಇನ್ನಿಂದ, ಇಂಡೀಡಿಂದ ಎಲ್ಲ ಅಲ್ಲಿದೆ ಇಲ್ಲಿದೆ ಎಲ್ಲೆಲ್ಲಿ ಲೊಕೇಶನ್ ಬರ್ತಾಯಿತ್ತು ಅಲ್ಲೆಲ್ಲ ನಾನು ಹೋಗಿ ಬಂದೆ. ಇದುವರೆಗೂ ಎಲ್ಲೂ ಫೈನಲೈಸ್ ಆಗಿಲ್ಲ. ಐ ಡೋಂಟ್ ನೋ ವೇರ್ ಐ ಹ್ಯಾವ್ ಮೈ ಡೆಸ್ಟಿನಿ. ಇದು ಸ್ವಲ್ಪ ಬೇಜಾರೇ, ಯಾಕಂದರೆ ಈ ಮಂತ್ ಸ್ಯಾಲರಿ ಇರಲ್ಲ, ಲಾಸ್ಟ್ ಮಂತ್ ಸಹ ಇಲ್ಲ, ಈ ಮಂತ್ ಸಹ ಇರಲ್ಲ. ಆ್ಯಸ್ ಸೂನ್ ಜಾಯ್ನಿಂಗ್ ಎಲ್ಲೂ ನನಗೆ ಸ್ಯಾಲರಿ ಸಿಗೋಲ್ಲ. 1 ಮಂತ್ ವೆಯ್ಟ್ ಮಾಡಲೇಬೇಕು. ತುಂಬ ಕಮಿಟ್ಮೆಂಟ್ಸ್ ಇದೆ ಅಲ್ವಾ, ಇರುತ್ತೆ ಅಲ್ವಾ, ಎಲ್ಲರಿಗೂ ಇರುತ್ತೆ ಹಾಗೆ. ಅದೆಲ್ಲ ಯೋಚನೆ ಮಾಡ್ತಾಯಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಹೀಗೆ ಈ ಥರ ಮಾಡ್ತಾಯಿದ್ದಾರೆ. ಆ್ಯಂಡ್ ನನ್ನದೇ ರಾಂಗ್, ಇದು ನನ್ನದೇ ಮಿಸ್ಟೇಕು. ಯಾಕೆಂದರೆ ನಾನು ರಿಸೈನ್ ಮಾಡಿದ ಟೈಮಿಂಗ್ ಸರಿ ಇಲ್ಲ. ಜಾಬ್ ಸರ್ಚ್ ಮಾಡ್ತಾ ಇರೋದು ದಿಸ್ ಈಸ್ ನಾಟ್ ಎಟ್ ಆಲ್ ಅ ರೈಟ್ ಟೈಮ್. ಈ ಪ್ರೊಫೆಷನಲ್ನಲ್ಲಿ ಡಿಸೆಂಬರ್ ಜಾನ್ವರಿಯಲ್ಲೇ ನಾವು ಆ ಕನ್ಸರ್ನ್ ಫಾರ್ಮ್ ಕೊಟ್ಟಾಗಲೇ ಎಲ್ಲ ಫೈನಲೈಸ್ ಮಾಡಿಕೊಂಡು ಬೇರೆ ಕಡೆ ಜಾಬ್ ಅಪ್ಲೈ ಮಾಡಿಬಿಡಬೇಕು. ಆವಾಗಲೇ ನಮಗೆ ಜಾಬ್ ಸೆಕ್ಯೂರ್ ಆಗುತ್ತೆ. ಇಲ್ಲ ಅಂತಂದರೆ ಹೀಗೆ ನಂತರ ಅಲ್ದಾಟ ಆಗೋಗುತ್ತೆ. ಸೊ ನೀವು ಯಾರಾದರೂ ಟೀಚರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ, ಈ ನನ್ನ ಸ್ಟೋರಿ ಕೇಳ್ತಾ ಇದ್ದರೆ ದಯವಿಟ್ಟು ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಂಟ್ ಜಾಬಲ್ಲಿ ಇರುವಾಗಲೇ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ, ಕರೆಂಟ್ ಜಾಬಲ್ಲಿ ಇರುವಾಗಲೇ ಡಿಸೆಂಬರ್ ಮಂತ್ ಆರ್ ಜಾನ್ವರಿ ಮಂತಲ್ಲೇ ನೀವು ರಿಸೈನ್ ಮಾಡಿ ಬೇರೆ ಕಡೆ ಅಪ್ರೋಚ್ ಮಾಡೋದು ಒಳ್ಳೆಯದು. ಏಪ್ರಿಲ್ ಮಂತ್ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ಬಿಡುತ್ತೆ, ಸಿಕ್ಕೋದೇ ಇಲ್ಲ. ನೋಡಿ ಇವಾಗ ನಾನು ಅಲಿತಾ ಇದ್ದೀನಿ, ಹೋಗ್ತಾ ಇದ್ದೆ ಆಟೋದಲ್ಲಿ, ಹಾಗೆ ಇದು ವಿಡಿಯೋ ಮಾಡಿದೆ. ನೋಡಿ ನಾವು ಮನುಷ್ಯರು ಎಷ್ಟು ಸೆಲ್ಫಿಶ್ ಅಂತ. ಇದು ಹೊಲ ಗದ್ದೆಗಳು ಅನಿಸುತ್ತೆ. ಆಲ್ರೆಡಿ ಅದನ್ನು ಯಾವುದೋ ಒಳ್ಳೆ ರಿಯಲ್ ಎಸ್ಟೇಟ್ ಗ್ರೂಪ್ ಅವರು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದಾರೆ. ಮಾಡ್ಕೊಂಡು ಆಲ್ರೆಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಇಂಟರ್ವ್ಯೂ ಮುಗಿಸಿ ಮನೆಗೆ ಬಂದು ರೆಡಿಯಾಗಿ ಜಿಮ್ಗೆ ಹೊರಟೆ. ಜಿಮ್ಮಿಗೆ ಬಂದು ಇವತ್ತು ಚೆಸ್ಟ್ ವರ್ಕೌಟ್ ಮಾಡಿದೆ. ಚೆಸ್ಟ್ ವರ್ಕೌಟ್ ಮಾಡಿ ಅದೇ ಯೋಚನೆ ಇತ್ತು ನನಗೆ, ಇಂಟರ್ವ್ಯೂ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಏನಾಗುತ್ತೆ ಇದೇ ತಲೆಯಲ್ಲಿದೆ. ಸ್ಟಿಲ್ ನನ್ನ ಕೆಲಸ, ನನ್ನ ರೊಟೀನ್ ಏನಿದೆ ನಾನು ಅದನ್ನು ಮಾಡ್ತಾನೇ ಇದ್ದೀನಿ. ಐ ನೆವರ್ ಗಿವ್ ಅಪ್, ಮಾಡಬೇಕು. ಆ್ಯಂಡ್ ಮೈ ಚಾಲೆಂಜ್ ಈಸ್ ದಿಸ್ ಇಯರ್ 10 kg ರೆಡ್ಯೂಸ್ ಮಾಡಬೇಕು ಅನ್ನೋದು. ಖಂಡಿತ ಮಾಡೇ ಮಾಡ್ತೀನಿ. ಹೋಪ್ ಫಾರ್ ದ ಬೆಸ್ಟ್ ಎವ್ರಿಥಿಂಗ್. ಎಲ್ಲೆಲ್ಲಿ ಏನೇನು ಋಣ ಇದೆ ಅದೇ ಅಷ್ಟೇ. ನಮ್ಮ ಕೈಯಲ್ಲಿ ಏನಿದ್ರೂ ಪ್ರಯತ್ನ ಮಾಡೋದಿದೆ ಅಷ್ಟೇ. ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತು ನಾನು ಬ್ರೇಕ್ಫಾಸ್ಟಲ್ಲಿ 1 ದೋಸೆ ತಿಂದೆ, ಸ್ವಲ್ಪ ಪಲ್ಯ, ಸ್ವಲ್ಪ ಚಟ್ನಿ ಆ್ಯಂಡ್ ಸೌತೆಕಾಯಿ ತೊಗೊಂಡಿದ್ದೆ. ಸೌತೆಕಾಯಿ ಬೀಟ್ರೂಟು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ. ನಾನು ಇವತ್ತು ಅನ್ನ ಸಾರೆಲ್ಲ ಏನೂ ತೊಗೊಳ್ಳಿಲ್ಲ, ಅಷ್ಟೇ ಸಾಕಾಯಿತು. ಟಿಫನ್ ಮಾಡಿದ್ದೆ 9 ಗಂಟೆ, ಅದರಿಂದ ನನಗೆ ಅಷ್ಟೊಂದು ಏನು ಹೊಟ್ಟೆ ಹಸಿವು ಆಗಲಿಲ್ಲ. ಆ್ಯಂಡ್ ಜಿಮ್ಗೆ ಹೋಗೋಕ್ಕೆ ಮುಂಚೆ ಜ್ಯೂಸ್ ಕುಡಿದೆ. ಮನೆಗೆ ಬಂದು ನೆಲ್ಲಿಕಾಯಿ, ಸೌತೆಕಾಯಿ ಅದೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡೆ. ಆ ಜ್ಯೂಸ್ ಕುಡಿದೆ. ಆ್ಯಂಡ್ ಇಂಟರ್ವ್ಯೂವಿಂದ ಬಂದಿದ್ದ ತಕ್ಷಣ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ನಾನು ಗಂಜಿ ಕುಡಿದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜಿಮ್ಮಿಂದ ಬರಬೇಕಾದ್ರೆ ಮಕ್ಕಳು ಗೋಲಿ ಆಡ್ತಾಯಿದ್ರು. ನಿಜವಾಗ್ಲೂ ಆ ಮಕ್ಕಳನ್ನ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಚಿಂತೆ ಇಲ್ದಿರೋ ಬದುಕು ಇದು. ಇದನ್ನು ಈ ಲೈಫೇ ಬೆಸ್ಟ್ ಅನಿಸುತ್ತೆ. ದೊಡ್ಡವರಾದಮೇಲೆ ಎಷ್ಟೊಂದೆಲ್ಲ ಯೋಚನೆಗಳು, ರೆಸ್ಪಾನ್ಸಿಬಿಲಿಟಿ, ಕಷ್ಟಗಳು ಎಲ್ಲನೂ ಫೇಸ್ ಮಾಡಬೇಕು. ದಿಸ್ ಇಸ್ ಲೈಫ್. ಇದೆಲ್ಲ ನೋಡಿದರೆ ಒಂದು ಹಾಡು ನೆನಪಾಗುತ್ತೆ. 3 ಹೊತ್ತಿನೂಟ ಬಾಳೆ ಬಗನಿಗೋಟ